ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಸುವರ್ಣ. ಸೊ ನಿನ್ನೆ ನಮ್ಮ ಮನೇಲಿ ಮೆಹಂದಿ ಶಾಸ್ತ್ರ ಮತ್ತು ಬ್ರೈಡ್ ಟು ಬಿ ಅದೆಲ್ಲ ಮಾಡಿದ್ವಿ. ಸೊ ಇವತ್ತು ಹಲ್ದಿ ಶಾಸ್ತ್ರ ಇದೆ. ಸೊ ಎಲ್ಲರೂ ಎಲ್ಲೋ ಕಲರಲ್ಲಿ ರೆಡಿ ಆಗಿದ್ವಿ. ಬನ್ನಿ ಈ ಶಾಸ್ತ್ರ ಎಲ್ಲ ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಹಾಗೆ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣಿಸ್ತಾ ಬೆಲ್ ಬಟನ್ ಪ್ರೆಸ್ ಮಾಡಿ. ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹಳದಿಗೆ ಡೆಕೋರೇಷನ್ ಹೊರಗಡೆ ಮಾಡಿದ್ವಿ. ಸೊ ನೋಡ್ಬೋದು ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಇದನ್ನು. ಸೊ ಇದು ಕೂಡ ಮನೇಲೇ ಎಲ್ಲರೂ ಸೇರ್ ಮಾಡಿದ್ದು. ಒಂದು ಮನೇಲಿ ಗ್ರೀನ್ ಸ್ಕ್ರೀನ್ ಇತ್ತು. ಸೊ ಆ ಗ್ರೀನ್ ಸ್ಕ್ರೀನಿಗೆ ಮನೇಲಿ ಇದ್ದಿದ್ದಂಥ ಫ್ಲವರ್ಸ್ ಯೂಸ್ ಮಾಡಿಕೊಂಡು ಮಾಡಿದ್ದು. ಸೊ ಎಷ್ಟು ಚೆನ್ನಾಗಿ ಸಿಂಪಲಾಗಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡ್ಬೋದು. ಅರ್ಶಿನ ಶಾಸ್ತ್ರ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಎಲ್ಲರೂ ಸ್ವಲ್ಪ ಫೋಟೋ ಶೂಟ್ ಮಾಡ್ಕೊಂಡ್ವಿ. ಹುಡುಗಿ ನೋಡ್ಬೋದು ವೈಟ್ ಸಾರಿಯಲ್ಲಿ ರೆಡಿ ಆಗಿದ್ಲು. ಬೇರೆಯವರೆಲ್ಲರಿಗೂ ಕಲರ್ ಥೀಮ್ ಬಂದು ಎಲ್ಲೋ ಇತ್ತು, ಅದ್ರ ಪ್ರಕಾರ ರೆಡಿ ಆಗಿದ್ವಿ. ಇವಾಗ ಹಳದಿ ಶಾಸ್ತ್ರ ಸ್ಟಾರ್ಟ್ ಆಗಿದೆ. ಅದಕ್ಕೆ ಏನೇನು ಬೇಕು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ರು. ಹಾಗೆ ಒಬ್ಬೊಬ್ಬರಾಗಿ ಅರ್ಶಿನ ಹಚ್ತಾ ಇದ್ರು. ಆಂಟಿ ಇಂಗ್ಲಿಷ್ ಹೋಗಟ್ಟ ಇವಾಗ. ಮಾಮ ನೀವೊಂದು ಹೇಳು ಮಾಮ. ಮಾಮ ಸೊ ಒಬ್ಬೊಬ್ಬರಾಗಿ ಅರ್ಶಿನ ಹಚ್ಚೋದು ಎಲ್ಲರದು ಮುಗಿದ ಮೇಲೆ ಸೊ ಬಂದು ಬ್ರೇಕ್ಫಾಸ್ಟ್ ಮಾಡಿದ್ವಿ. ಬ್ರೇಕ್ಫಾಸ್ಟ್ಗೆ ಅವತ್ತಿನ ದಿನ ಮಂಡಾಳ ಒಗ್ಗರಣೆ ಮತ್ತು ಮಿರ್ಚಿ ಮಾಡಿಸಿದ್ರು. ಸೊ ಮದುಮಗಳಿಗೆಲ್ಲ ಅರ್ಶಿನ ಹಚ್ಚೋದು ಮುಗಿದ್ಮೇಲೆ ಇವಾಗ ಹೊರಗಡೆ ಬಂದು ಒಬ್ರಿಗೆ ಒಬ್ಬರು ಅರ್ಶಿನ ಹಚ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ ಇಲ್ಲಿ. ಸೊ ನೋಡ್ಬೋದು ಓಡಾಡ್ಸ್ಕೊಂಡೆಲ್ಲ ಅರ್ಶಿನ ಹಚ್ಬಿಟ್ರು. ಅಂಕಲ್ ನೋಡಿ ಚಂದ ನೀಟಾಗಿ ಫೋಟೋ ತೆಗಿ. ಯಾರ ಚಿದ್ದದ ಇವರೆಲ್ಲ ಮದುಮಗಳಿಗೆ ಮಾವಂದಿರಾಗಬೇಕು. ಸೊ ಅದಕ್ಕೋಸ್ಕರ ಮದುಮಗಳನ್ನ ಎತ್ಕೊಂಡ್ಬರ್ತಾ ಇದ್ದಾರೆ. ಅರ್ಶಿನ ಮನೆ ಒಳಗಡೆ ಕೂಡಿಸಿ ಹಚ್ಚಬೇಕು. ಅದಕ್ಕೋಸ್ಕರ ಶಾಸ್ತ್ರದ ಪ್ರಕಾರ ಮನೆ ಒಳಗಡೆ ಒಂದಿಬ್ಬರು ಅರ್ಶಿನ ಹಚ್ಚಿ ಆರತಿ ಎಲ್ಲ ಮಾಡಿದ್ವಿ. ಸೊ ಒಳಗಡೆ ಫೋಟೋಸ್ ಅಷ್ಟು ಚೆನ್ನಾಗಿ ಬರ್ತಾ ಇದ್ದಿಲ್ಲ. ಆಮೇಲೆ ಹೊರಗಡೆ ಡೆಕೋರೇಷನ್ ಎಲ್ಲ ಮಾಡಿದ್ವಲ್ಲ, ಸೊ ಅದಕ್ಕೋಸ್ಕರ ಬೇರೆಯವರೆಲ್ಲರೂ ಹೊರಗಡೆ ಅರ್ಶಿನ ಹಚ್ಚಿ ಆರತಿ ಮಾಡಿದ್ವಿ. ಆಮೇಲೆ ಇಲ್ಲಿ ಹೊರಗಡೆನೇ ನೀರು ಹಾಕಿದ್ವಿ. ಸೊ ಹಾಗೆ ಒಂದು ರೀಲ್ಸ್ ಕೂಡ ಮಾಡಿದ್ವಿ. ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಚೆಕ್ ಮಾಡ್ಬೋದು. ಎಲ್ಲರೂ ಅರ್ಶಿನ ಹಚ್ಚೋದು ಮುಗಿದ್ಮೇಲೆ ಇವಾಗ ಕಲರ್ ನೀರನ್ನ ಹಾಕ್ತಾ ಇದ್ದೀವಿ. ಅವ್ರಿಗೆಲ್ಲ ಅರ್ಶಿನ ಹಚ್ಚಾದ್ಮೇಲೆ ನೀರು ಹಾಕ್ತಾರೆ. ಸೊ ನೀರು ಹಾಕಿ ಹೊಸ ಬಟ್ಟೆ ಕೊಡ್ತಾರೆ. ಅವ್ರು ಬಟ್ಟೆ ಚೇಂಜ್ ಮಾಡ್ಕೊಂಬರೋಷ್ಟರಲ್ಲಿ ನಾವು ಕೂಡ ಇಲ್ಲಿ ಗ್ರೂಪ್ ಫೋಟೋ ತೆಗೆಸ್ಕೊತಾ ಇದ್ವಿ. ಸೊ ನೋಡ್ಬೋದು ಅವರೆಲ್ಲ ಡ್ರೆಸ್ ಚೇಂಜ್ ಮಾಡ್ಕೊಂಬಂದ್ರು, ಹೊಸ ಸೀರೆ ಎಲ್ಲ ಉಟ್ಕೊಂಬಂದಿದ್ದಾರೆ. ಸೊ ನೋಡಿದ್ರಲ್ವ ಇವಾಗ ಹಳದಿ ಶಾಸ್ತ್ರ ಎಲ್ಲ ಮುಗೀತು. ಹಳದಿ ಶಾಸ್ತ್ರ ಎಲ್ಲ ಆದಮೇಲೆ ಇವಾಗ ಬಳೆ ಶಾಸ್ತ್ರ ಸ್ಟಾರ್ಟ್ ಆಗ್ತಾ ಇದೆ. ಸೊ ಫಸ್ಟು ಮದುಮಗಳಿಗೆ ಬಳೆ ಹಾಕಿಸ್ಬೇಕು. ಅದಕ್ಕಿಂತ ಮುಂಚೆ ಫಸ್ಟು ತಂದಿರೋ ಬಳೆಗಳಿಗೆಲ್ಲ ಪೂಜೆ ಮಾಡ್ತಾ ಇದ್ದಾರೆ. ಕುಂಕುಮ ಅರ್ಶಿನ ಎಲ್ಲ ಹಚ್ಚಿ ಬಳೆಗಳಿಗೆ ಪೂಜೆ ಮಾಡಿದ್ಮೇಲೆ ಮದುಮಗಳಿಗೆ ಬಳೆ ಹಾಕಿಸ್ತಾರೆ. ಸೊ ಇವಾಗ ಇಲ್ಲಿ ಮದುಮಗಳು ರೆಡಿಯಾಗಿ ಬಂದಿದ್ದಾಳೆ. ಫಸ್ಟು ಇವಾಗ ಮದುಮಗಳಿಗೆ ಬಳೆ ಹಾಕಿಸ್ತಾರೆ. ಸೊ ಮದುಮಗಳದ್ದು ಬಳೆ ಹಾಕ್ಸ್ಕೊಂಡ್ಮೇಲೆ ಮನೆಯವರು ಆಮೇಲೆ ಎಲ್ಲರೂ ಬಳೆ ಹಾಕೋಬೋದು.
ಇವಾಗ ಎಲ್ಲರೂ ಬಳೆ ಹಾಕ್ಸ್ಕೊಂಡು ಊಟ ಮಾಡೋಕ್ಕೆ ಬಂದಿದ್ದೀವಿ. ಮಧ್ಯಾಹ್ನ ಊಟಕ್ಕೆ ಏನೇನಿತ್ತು ನೋಡ್ಬೋದು ಮೆನು. ಸೊ ಹುಗ್ಗಿ ಇತ್ತು, ಬದನೆಕಾಯಿ ಪಲ್ಯ ಮತ್ತು ಸೊಂಡಿಗೆ ಇತ್ತು, ಕಟಕ್ ರೊಟ್ಟಿ, ಆಮೇಲೆ ಖಾರ ಚಟ್ನಿ ಇತ್ತು, ಚಿತ್ರಾನ್ನ, ವೈಟ್ ರೈಸ್, ಸಾಂಬಾರ್, ಮಜ್ಜಿಗೆ, ಪುಡಿ, ಉಪ್ಪಿನಕಾಯಿ, ಇಷ್ಟೆಲ್ಲನೂ ಐಟಮ್ಸ್ ಇತ್ತು ಮಧ್ಯಾಹ್ನ ಊಟಕ್ಕೆ. ಹಾಗೆ ಇವಾಗ ಇಲ್ಲಿ ನೋಡ್ಬೋದು ಎಲ್ಲ ವೆಹಿಕಲ್ಸ್ ರೆಡಿ ಆಗಿದೆ. ಸೊ ಕಾರ್ ಡೆಕೋರೇಷನ್ ಆಗಿ ನಿಂತಿದೆ, ಬಸ್ ಬಂದಿದೆ. ಸೊ ಮದುವೆ ಬಂದು ಹುಡುಗನ ಮನೆಯವ್ರು ಮಾಡಿಕೊಡ್ತಾ ಇರೋದ್ರಿಂದ ನಾವು ಇವಾಗ ಹುಡುಗನ ಊರಿಗೆ ಹೋಗಬೇಕು. ಹಾಗಾಗಿ ಸೊ ಎಲ್ಲ ವೆಹಿಕಲ್ಸ್ ರೆಡಿಯಾಗಿ ನಿಂತಿದೆ. ಸೊ ನಮ್ಮ ಮನೇಲಿ ಎಲ್ಲ ಶಾಸ್ತ್ರ ಎಲ್ಲ ಮುಗಿಸಿ ಮಧ್ಯಾಹ್ನ ಊಟ ಮಾಡಿ ಇವಾಗ ಹೊರಟಿದ್ವಿ, ಹುಡುಗನ ಊರಿಗೆ ಹೊರಟಿದ್ವಿ. ಫಸ್ಟು ಮದುಮಗಳನ್ನ ಕಾರಲ್ಲಿ ಕಳ್ಸಿದ್ಮೇಲೆ ಆಮೇಲೆ ಎಲ್ಲ ಫ್ಯಾಮಿಲಿ ಮೆಂಬರ್ಸು ಸ್ವಲ್ಪ ಜನ ಕಾರಲ್ಲಿ ಹೋದ್ರು, ಸ್ವಲ್ಪ ಜನ ಬಸ್ ಹತ್ತಿದ್ವಿ. ಸೊ ನಾವೆಲ್ಲ ಬಸ್ಸಲ್ಲಿ ಹೋದರೆ ಮಸ್ತ್ ಮಜಾ ಮಾಡ್ಬೋದು ಅಂತ ಬಸ್ಸಲ್ಲಿ ಬಂದ್ವಿ. ಸೊ ಬಸ್ಸಲ್ಲಿ ಹೇಗೆ ಎಂಜಾಯ್ ಮಾಡಿದ್ವಿ ಅಂತ ನೀವು ನೋಡ್ಬೋದು ಇವಾಗ. ನಾವಿವಾಗ ಹುಡುಗನ ಊರಿಗೆ ಬಂದು ರೀಚ್ ಆದ್ವಿ. ಸೊ ನೋಡ್ಬೋದು ಅವ್ರು ಯಾವ ಥರ ವೆಲ್ಕಮ್ ಮಾಡಿದ್ರು ಅಂತ. ಫುಲ್ ಬ್ಯಾಂಡ್ ಎಲ್ಲ ಇತ್ತು, ಹಾಗೆ ಫುಲ್ ಪಟಾಕಿ ಎಲ್ಲ ಅನಿಸಿ ಫುಲ್ ಗ್ರ್ಯಾಂಡಾಗಿ ವೆಲ್ಕಮ್ ಮಾಡಿದ್ರು. ಹುಡುಗಿನ ವೆಲ್ಕಮ್ ಮಾಡಿದ್ಮೇಲೆ ಡೈರೆಕ್ಟಾಗಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋದ್ರು. ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದರ್ಶನ ತೊಗೊಂಡ್ಮೇಲೆ ಸ್ನ್ಯಾಕ್ಸ್ ಇತ್ತು, ಎಲ್ಲರೂ ಸ್ನ್ಯಾಕ್ಸ್ ತಿಂದು ಫ್ರೆಶ್ ಅಪ್ ಆಗಿ ಇವಾಗ ಸ್ಟೇಜ್ ಹತ್ರ ಬಂದಿದ್ದೀವಿ. ಸೊ ಅವತ್ತಿನ ನೈಟ್ ಫಂಕ್ಷನ್ ಬಂದು ಇಳೆ ವಂಚೋದು ಅಂತ ಮಾಡ್ತಾರೆ ನಮ್ಮ ಕಡೆ. ಸೊ ಆ ಫಂಕ್ಷನ್ ಇತ್ತು ನೈಟು. ಇದು ಬಂದು ನೆಕ್ಸ್ಟ್ ಡೇ ಮದುವೆ ದಿನ. ನಮ್ಮ ಕಡೆ ಹುಡುಗ ಹುಡುಗಿನ ಫಸ್ಟು ಕೂಡಿಸಿ ಅರ್ಶಿನ ಹಚ್ಚಿ ನೀರು ಹಾಕಿ ಆಮೇಲೆ ತಾಳಿ ಕಟ್ಟಿಸ್ತಾರೆ. ಹಾಗೆ ಎಲ್ಲರೂ ಮುಹೂರ್ತ ಟೈಮಲ್ಲಿ ಈ ಥರ ವೈಟ್ ಸಾರಿ ಪ್ಲ್ಯಾನ್ ಮಾಡಿದ್ವಿ. ಸೊ ನಾನು ಈ ಥರ ವೈಟ್ ಸಾರಿ ಉಟ್ಕೊಂಡಿದ್ದೆ.
ಹುಡುಗಿ ಕಡೆಯವರು ಮತ್ತು ಹುಡುಗನ ಕಡೆಯವರು ಎಲ್ಲರೂ ಸೇರಿ ಅರ್ಶಿನ ಹಚ್ಚಿ ಆರತಿ ಎಲ್ಲ ಆದಮೇಲೆ ಅವ್ರಿಗೆ ಅಲ್ಲೇ ಕೂಡಿಸಿ ನೀರು ಹಾಕ್ತಾರೆ. ಹುಡುಗಿಗೆ ನೀರು ಹಾಕ್ತಾರೆ. ನೀರು ಹಾಕಿ ಹೊಸ ಬಟ್ಟೆ ಕೊಡ್ತಾರೆ. ಆ ಬಟ್ಟೆ ಹಾಕ್ಕೊಂಡ್ಮೇಲೆ ಅದೇ ಬಟ್ಟೆ ಮೇಲೆ ತಾಳಿ ಕಟ್ಟಿಸ್ತಾರೆ. ತಾಳಿ ಎಲ್ಲ ಮುಗಿದ್ಮೇಲೆ ನೆಕ್ಸ್ಟು ಎಲ್ಲರೂ ರಿಸೆಪ್ಷನ್ಗೆ ರೆಡಿಯಾಗಿ ಹೋದ್ವಿ. ಸೊ ತಾಳಿ ಆದಮೇಲೆ ನೆಕ್ಸ್ಟ್ ನಮ್ಮ ಕಡೆ ರಿಸೆಪ್ಷನ್ ಇರುತ್ತೆ. ಸೊ ಹಾಗೆ ಇದು ಬಂದು ನನ್ನ ಎಂಗೇಜ್ಮೆಂಟ್ ಸಾರಿ. ಎಂಗೇಜ್ಮೆಂಟ್ ಡೇ ದಿನ ಉಟ್ಕೊಂಡಿದ್ದೆ. ನೆಕ್ಸ್ಟ್ ಇವಾಗೆ ಉಟ್ಕೊತಾ ಇರೋದು ಈ ಸಾರಿನ. ಹಾಗೆ ಆ ಸಾರಿನ ಪ್ರೀ ಡ್ರೇಪ್ ಮಾಡಿಸಿದೆ. ಸೊ ಈಸಿಯಾಗಿ ವೇರ್ ಮಾಡೋಕ್ಕೆ ಬರಲಿ ಅಂತ. ಸೊ ರಿಸೆಪ್ಷನ್ ಕೂಡ ತುಂಬಾ ಚೆನ್ನಾಗಾಯಿತು. ಎಲ್ಲರೂ ಹೋದ್ಮೇಲೆ ಸೊ ಲಾಸ್ಟಿಗೆ ನಾವು ಕೂಡ ಒಂದು ಫ್ಯಾಮ್ಲಿ ಪಿಕ್ ತೆಗೆಸ್ಕೊಂಡ್ವಿ. ಸೊ ನೋಡ್ಬೋದು ಇದು ನಮ್ಮದು ಬಿಗ್ ಫ್ಯಾಮ್ಲಿ ಅಂತಲೇ ಹೇಳ್ಬೋದು. ಐ ಹೋಪ್ ನಿಮಗೆ ಈ ಮದುವೆ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ನಮ್ಮ ಕಡೆ ಶಾಸ್ತ್ರ ಎಲ್ಲ ಹೇಗಿತ್ತು ಅಂತ ನೋಡಿದ್ರಲ್ವ. ಹಾಗೆ ನೆಕ್ಸ್ಟ್ ವಿಡಿಯೋದಿಂದ ನಮ್ಮ ತಮ್ಮನ ಮದುವೆ ವ್ಲಾಗ್ಸ್ ಬರುತ್ತೆ ನಿಮಗೆ. ಸೊ ಇವಾಗ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.